ಹಲೋ ಭರ್ಜರಿ ಭೋಜನ ಫುಡ್ ಲವರ್ಸ್. ಒಂದು ಪ್ರಶ್ನೆ ಕೇಳಬೇಕಿತ್ತು ನಿಮಗೆ. ಮಕ್ಕಳಿಂದ ಮುದುಕರವರೆಗೂ ಪನ್ನೀರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದಕ್ಕೆ ಇವತ್ತು ಪಕ್ಕದ ಮನೆ ಸ್ಟೈಲ್ ಪನ್ನೀರ್ ಮಸಾಲಾ ರೆಸಿಪಿನ ಪರಿಚಯ ಮಾಡಿಸ್ತೀನಿ. ಪ್ರೋಟೀನಲ್ಲಿ ರಿಚ್ಚು, ವೆಜಿಟೇರಿಯನ್ಸ್ಗೆ ಅಚ್ಚುಮೆಚ್ಚು, ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಫುಲ್ ಗಿಚ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ಈ ರೆಸಿಪಿ ತುಂಬ ಸಿಂಪಲ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ, ಫೈನಲ್ ಆಗಿ ಹೇಳಬೇಕು ಅಂದರೆ ಭರ್ಜರಿ ಆಗಿರುತ್ತೆ. ಹೊಸ ವೀಕ್ಷಕರಾಗಿದ್ದರೆ ಈ ನಿಮ್ಮ ಭರ್ಜರಿ ಭೋಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ರೆಸಿಪಿಗೆ ಜಂಪ್ ಆಗಿಬಿಡೋಣ. ಲೆಸನ್ ನಂಬರ್ 1, ಸ್ಟವ್ ಆನ್ ಮಾಡಬೇಕು. ಈ ಥರ ಫ್ರೈಯಿಂಗ್ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, ಅಂದರೆ ಒಂದು 15ರಿಂದ 20 ml ಅಷ್ಟು ಎಣ್ಣೆ ಹಾಕಿ ಪನ್ನೀರ್ ಕ್ಯೂಬ್ಸ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸುಮಾರು 300 ಗ್ರಾಮ್ ಅಷ್ಟು ಪನ್ನೀರ್ನ ತೊಗೊತಾ ಇದ್ದೀನಿ. ಇದು ಒಂದು 4 ಜನಕ್ಕೆ ಸರಿ ಹೋಗುತ್ತೆ. ಆರೋಗ್ಯವೇ ಭಾಗ್ಯ ಅನ್ನೋ ಮಾತು ಸುಳ್ಳಲ್ಲ. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಎಂತೆಂಥದ್ದು ಪನ್ನೀರ್ನ ತೊಗೊಳಕ್ಕೆ ಹೋಗ್ಬೇಡಿ. 10 ರೂಪಾಯಿ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಒಳ್ಳೆ ಬ್ರ್ಯಾಂಡ್ ಪನ್ನೀರ್ನೇ ತೊಗೊಳ್ಳಿ. ತಿನ್ನೋ ವಿಷಯದಲ್ಲಿ ಚೌಕಾಸಿ ಮಾಡಬಾರ್ದು ರೀ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಪನ್ನೀರ್ನ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಹೇಗಂತ ಕೇಳ್ತಿದ್ರೆ ನೋಡಿ ಇವಾಗ. ಅಬ್ರಕಡಬ್ರಾ. ಇವಾಗ ಪನ್ನೀರ್ ಕೆಲಸ ಮುಗ್ದೋಯ್ತು. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಪನ್ನೀರ್ ಮಸಾಲಾಗೆ ಗ್ರೇವಿ ಬೇಸ್ ತಯಾರಿಸ್ಕೊಳ್ಳೋ ಸಮಯ. ಇದಕ್ಕೆ ನಾವು ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಒಂದು ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಇದಕ್ಕೆ ದೊಡ್ಡ ಗಾತ್ರದ 2 ಈರುಳ್ಳಿನ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ. ಸುಮಾರು 25ರಿಂದ 30 ಎಸಳಾಗ್ಬೋದು. 1.5 ಇಂಚಷ್ಟು ಶುಂಠಿನ ಹಾಕ್ತಾ ಇದ್ದೀನಿ. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ರೇಷಿಯೋ 1:2, ಅಂದರೆ 10 ಗ್ರಾಮ್ ನೀವು ಶುಂಠಿ ಹಾಕಿದರೆ 20 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ. ಮೋಸ್ಟ್ ಆಫ್ ದ ರೆಸಿಪೀಸ್ಗೆ ಈ ರೇಷಿಯೋನ ಫಾಲೋ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡದಾದ ಟೊಮೆಟೊನ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಬೇಕು ಅಂತ ಏನಿಲ್ಲ, ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ ಫ್ರೈ ಮಾಡ್ಕೊಂಡ್ರೂ ಪರವಾಗಿಲ್ಲ. ಇದೆಲ್ಲ ಮಿಕ್ಸಿನಲ್ಲಿ ಹೋಗಿ ಗ್ರೈಂಡ್ ಆಗುತ್ತೆ. ಈ ರೀತಿ ಬೇಯಿಸ್ಕೊಳ್ಳೋ ಉದ್ದೇಶ ಒಂದೇ, ಇದರಲ್ಲಿರೋ ಹಸಿ ಸ್ಮೆಲ್ ಸ್ವಲ್ಪ ಕಡಿಮೆ ಆಗಲಿ ಅಂತ. ಒಂದು 5 ನಿಮಿಷ ಈ ರೀತಿ ಫ್ರೈ ಆದಮೇಲೆ ಮತ್ತೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ರುಬ್ಕೊಳ್ಳೋ ಸಮಯ. ಮ್ಯಾಜಿಕ್ చూపిస్తాను చూడండి. ಓಂ ಕ್ರೀಮ್ ಐಸ್ ಕ್ರೀಮ್ ರೆಡಿ. ಬೇಸ್ ಗ್ರೇವಿ. ಈ ಮಸಾಲೆಗಳನ್ನು ಹಾಕುವಾಗ ವಿಡಿಯೋ ರೆಕಾರ್ಡ್ ಮಾಡೋದನ್ನು ಮರ್ತಿದ್ದೀನಿ, ಬಟ್ ಸಿಂಪಲ್ ಆಗಿ ಸಿಂಗಲ್ ಫ್ಲೋ ಅಲ್ಲಿ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಸಾಜೀರ, 1/4 ಸ್ಪೂನಷ್ಟು ಕರಿಮೆಣಸು, 2 ಇಂಚು ಚಕ್ಕೆ, 2 ಪಲಾವ್ ಎಲೆ, 5ರಿಂದ 6 ಏಲಕ್ಕಿ, ಮತ್ತೆ 1 ಚಕ್ರ ಮೊಗ್ಗಿನಲ್ಲಿ ಅರ್ಧ ಮುರಿದು ಹಾಕಿದ್ದೀನಿ. ಇದೆಲ್ಲವನ್ನು 1 ಸ್ಪೂನ್ ಎಣ್ಣೆಯಲ್ಲಿ ಅರೋಮಾ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ತಿದ್ದೀನಿ. ನಂತರ ಇದಕ್ಕೆ ಮ್ಯಾಂಗೋ ಪೌಡ್ರು, ಅದೇ ರೀ ಅರಿಶಿನ, ಕಲರ್ ಬರುತ್ತಲ್ಲ ಮ್ಯಾಂಗೋ ಥರ, ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಅಂದರೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರನ ನಿಮಗೆ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಖಾರದ ಪುಡಿನ ಹಾಕ್ಕೋಬೋದು. ನಂತರ ನಮ್ಮ ಐಸ್ ಕ್ರೀಮ್, ಅದೇ ರೀ ರುಬ್ಬಿಟ್ಕೊಂಡಿದ್ವಲ್ಲ ಪ್ಯೂರಿನ, ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಜಾರಲ್ಲಿ ಉಳಿದಿರೋ ಸ್ವಲ್ಪ ಮಸಾಲೆಗೆ ನೀರು ಬೆರೆಸಿ ಹಾಕ್ಕೊತಾ ಇದ್ದೀನಿ. ಮಸಾಲೆ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಕಂಜ್ಯೂಸ್ ಆಗೋಣ ಇಲ್ಲಿ. ಇವಾಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡಿ. ಈಗ ಕಿವಿ ಕೊಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾಕಂದರೆ ಮ್ಯಾಜಿಕ್ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 2 ಚಿಕ್ಕ ಸ್ಪೂನ್ ಧನಿಯಾ ಪುಡಿ, 1 ಚಿಕ್ಕ ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1 ಸ್ಪೂನಷ್ಟು ಅಮೂಲ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 1 ಕಪ್ನಷ್ಟು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಟೇಸ್ಟ್ನ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ. ಬೇಕಿದ್ರೆ ಇದ್ರ ಸಬ್ಸ್ಟಿಟ್ಯೂಟ್ ಆಗಿ ಫ್ರೆಶ್ ಕ್ರೀಮ್ನ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಇವಾಗ ನಮ್ಮ ಗೋಲ್ಡ್ ಬಿಸ್ಕೆಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದು ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ಥಿಕ್ನೆಸ್ ಹೇಗೆ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸುಮಾರು 1/4 ಗ್ಲಾಸ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಬರುತ್ತೆ. ಇಷ್ಟೇ ಸಿಂಪಲ್ ಕಣ್ರಿ, ಪನ್ನೀರ್ ಮಸಾಲ ರೆಡಿ ಟು ಸರ್ವ್. ಹಲೋ ಹಲೋ ಹಲೋ, ಏನು ಹಾಗೆ ಹೋಗ್ತಿದ್ರಲ್ಲ?
ಬರೀ ನೋಡ್ಕೊಂಡು ಮಾಡ್ಕೊಂಡು ತಿನ್ನೋದಷ್ಟೇ ಅಲ್ಲ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಅದರಿಂದ ತಾನೇ ನನಗೆ ಗೊತ್ತಾಗೋದು ರೆಸಿಪಿ ಹೇಗಿದೆ ಅಂತ. ಹಾಗೆ ಈ ನಿಮ್ಮ ಭರ್ಜರಿ ಭೋಜನ ಚಾನಲ್ನ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದೆ ಬರೋ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಬೆಲ್ ಐಕನ್ನ ಒತ್ತಿ, ಸೋ ದಟ್ ಈ ಚಾನಲಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೈನಿಂಗ್ ಆಫ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.